ನಾವು ತೋರಿಸ್ತಾ ಇದೀವಿ ರಾಜಸ್ಥಾನದ ಬಿಕಾನೇರ್ನಲ್ಲೂ ಕೂಡ ಸಂಪೂರ್ಣ ಬ್ಲಾಕ್ಔಟ್. ರಾಜಸ್ಥಾನದ ಬಿಕಾನೇರ್ ಸಂಪೂರ್ಣ ಬ್ಲಾಕ್ಔಟ್. ಮುಂದಿನ ಅವಧಿಯ ತನಕ ಹೇಳೋ ತನಕ ಅಲ್ಲಿ ಯಾರು ಕೂಡ ಲೈಟ್ ಆನ್ ಮಾಡಂಗಿಲ್ಲ. ಈಗ ಸ್ವಿಚ್ ಆಫ್ ಆಗಿರುವಂತಹ ಲೈಟ್ಗಳು ಆನ್ ಆಗಂಗಿಲ್ಲ ಆದೇಶ ಬರೋ ತನಕ. ಬ್ಲಾಕ್ ಆದ ನಂತರ ಸೈರನ್ ಮುಖಾಂತರ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಯಿತು. ಬಿಕಾನೇರ್ ಸಂಪೂರ್ಣ ಬ್ಲಾಕ್ಔಟ್. ಈ ಕಡೆ ಜಮ್ಮು, ಆ ಕಡೆಗೆ ಅಮೃತ್ಸರ್, ಆ ಕಡೆಗೆ ಜೈಸಲ್ಮೇರ್, ಎಲ್ಲ ಕಡೆಗೂ ಕೂಡ ಬನ್ನಿ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಬಹಳ ಗಮನಿಸಬೇಕಾದಂಥ ಸಂಗತಿ ಬಹುಶಃ ಏನು ಅಂತಂದರೆ ಪಾಕಿಸ್ತಾನ ಸುಮ್ಮನಿರಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಅದು ಮೊದಲೇ ಒಂದಷ್ಟು ಬಾಲ ಬಿಚ್ಚುವಂಥ ಪ್ರಯತ್ನವನ್ನು ಮಾಡಿತ್ತು. ಆ ಬಾಲ ಬಿಚ್ಚಿದಂಥ ಸಂದರ್ಭದಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಅದಕ್ಕೆ ಈ ಬಾಲ ಕತ್ತರಿಸುವಂಥ ಪ್ರಯತ್ನಗಳನ್ನು ಮಾಡಿತ್ತು ನಾವು ನೋಡಿದ್ದೀವಿ. ನಿಮಗೆ ಕ್ಷಿಪಣಿಗಳೇ ಬೇಡ, ನಿಮಗೆ ಹೆಂಗೆ ಪಾಠ ಕಲಿಸಬೇಕು ಅನ್ನುವಂಥದ್ದು ಗೊತ್ತು ಅಂತ ಭಾರತ ಇಟ್ಟಂಥ ಹೆಜ್ಜೆ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬರೀ ಡ್ರೋನ್ಗಳನ್ನು ಹಾರಿಸಿ ಅದರ ಜಂಘಾಬಲವನ್ನು ಉಡುಗಿಸುವಂಥ ಪ್ರಯತ್ನವನ್ನು ಭಾರತ ಮಾಡಿತ್ತು. ಈಗ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ, ಬೇರೆ ಬೇರೆ ಕಡೆಗೆ ಅದರ ದಾಳಿ ಶುರುವಾಗಿದೆ. ಪ್ರಮೋದ್. ರಂಗನಾಥ್, ವೆರಿ ಇಂಟ್ರೆಸ್ಟಿಂಗ್ ಅಂತ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಪ್ರಮುಖವಾಗಿ ಜಮ್ಮು ಕಾಶ್ಮೀರದಿಂದ ಪಂಜಾಬ್ ಗಡಿ ಭಾಗ ತನಕ ಸಂಪೂರ್ಣವಾಗಿ ಬ್ಲ್ಯಾಕ್ಔಟನ್ನು ಮಾಡಲಾಗಿದೆ. ಅಂದರೆ ಕೆಲವೊಂದಿಷ್ಟು ಕಾರಿಡಾರ್ಗಳನ್ನು ಮೊದಲೇ ಸೇನೆ ಸೇರಿದಂತೆ ಬೇರೆ ರಕ್ಷಣಾ ಪಡೆಗಳು ಮೊದಲೇ ಅದನ್ನು ಗಮನ ಹರಿಸಿದ್ವು. ಅದರ ಪರಿಣಾಮವಾಗಿ ಸಂಪೂರ್ಣವಾಗಿ ಜಮ್ಮು ಕಾಶ್ಮೀರದಿಂದ ರಾಜಸ್ಥಾನ, ಹರಿಯಾಣ ಹಾಗೂ ಪಂಜಾಬ್ ಈ ಪ್ರಮುಖ ಭಾಗಗಳಲ್ಲಿ ಸಂಪೂರ್ಣ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಇದ್ರ ಜೊತೆಗೆ ಪಠಾಣ್ಕೋಟ್ ಸೇರಿದಂತೆ ಜೈಸಲ್ಮೇರ್, ಪಠಾಣ್ಕೋಟ್ ಮತ್ತು ಹರಿಯಾಣ ಮತ್ತು ಪಂಜಾಬ್ನ ಕೆಲ ಪ್ರಮುಖ ಭಾಗಗಳನ್ನು ಅಥವಾ ಭಾರತದ ವಾಯುನೆಲೆಯನ್ನು ಟಾರ್ಗೆಟ್ ಮಾಡಿ ಸ್ವಾರ್ಮ್ ಡ್ರೋನ್ ಅಟ್ಯಾಕ್, ಅಂದರೆ ಯಾವ ರೀತಿ ಜೇನು ಗೂಡನ್ನು ಕಟ್ಕೊಂಡು ತಂಡವನ್ನು ಕಟ್ಕೊಂಡು ಹೇಗೆ ಅಟ್ಯಾಕ್ ಮಾಡ್ತೋ ಅದೇ ರೀತಿ ಸಾಲು ಡ್ರೋನ್ಗಳು ನಮ್ಮ ಪಠಾಣ್ಕೋಟ್ ಏರ್ ಬೇಸನ್ನು ಟಾರ್ಗೆಟ್ ಮಾಡಿ ಮುಂದೆ ಬಂದಿದ್ವು. ಆದರೆ ಅದೆಲ್ಲವನ್ನು ಕೂಡ S-400 ನಮ್ಮ ಸುದರ್ಶನ ಚಕ್ರ ಸಿಸ್ಟಮ್ ಏನಿದೆ ಅದು ಹೊಡೆದುಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಜೈಸಲ್ಮೇರ್ನಲ್ಲೂ ಕೂಡ ಇದೇ ರೀತಿಯಂಥ ದಾಳಿ ಮಾಡೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರ ಪಾಕಿಸ್ತಾನದ ಅಟ್ಯಾಕನ್ನು ಹಾಗೆಯೇ ಡ್ರೋನ್ ಅಟ್ಯಾಕನ್ನು ಜೊತೆಗೆ ಮಿಸೈಲ್ ಮತ್ತು ಡ್ರೋನ್ ಎರಡನ್ನೂ ಕೂಡ ಅಟ್ಯಾಕ್ ಮಾಡಿತ್ತು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅದನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಅಥವಾ ಭಾರತೀಯ ವಾಯುಸೇನೆಗೆ ಅಥವಾ ಪಾಕಿಸ್ತಾನಕ್ಕೆ ನಡುಕೂಡಿಸುವಂಥ ಒಂದು ಸಂಗತಿ ಅಂದರೆ ಈಗಾಗಲೇ JF-17 ಮತ್ತು F-16, JF-17 ಎರಡು ಯುದ್ಧ ವಿಮಾನ, ಹಾಗೆ JF-16 ಒಂದು ಯುದ್ಧ ವಿಮಾನ. JF-16 ಅಮೆರಿಕಾದ JF-16 ಯುದ್ಧ ವಿಮಾನ ಆಗಿದ್ರೆ JF-17 ಇನ್ಫ್ಯಾಕ್ಟ್ F-16 ಅಮೆರಿಕಾದ ಯುದ್ಧ ವಿಮಾನ ಆಗಿದ್ರೆ ಅದೇ ರೀತಿ JF-17 ಚೀನಾದ ಯುದ್ಧ ವಿಮಾನ. ಹೀಗಾಗಿ ಈ ಎರಡೂ ದೇಶಗಳು ಕೊಟ್ಟಿರುವಂಥ ಯುದ್ಧ ವಿಮಾನವನ್ನು ಈಗಾಗಲೇ ಭಾರತ ಹೊಡೆದುಳಿಸಿದಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದಕ್ಕೆ ಕನ್ಫರ್ಮೇಷನ್ಸ್ ಕೂಡ ಸಿಗ್ತಾ ಇದೆ. ಪಾಕಿಸ್ತಾನದ ಅಧಿಕಾರಿಗಳೇ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಇವತ್ತು ರಾತ್ರಿ ಕವರ್ಟ್ ಆಪರೇಷನ್ಸ್ ಮಾಡೋದಕ್ಕೆ ಭಾರತದ ಸೇನಾ ಪಡೆಗಳು ಕೂಡ ಸಜ್ಜಾಗಿವೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಇದೆಲ್ಲದರ ನಡುವೆ ರಂಗನಾಥ್ IPL ಪಂದ್ಯ ಕೂಡ ನಡೀತಾ ಇತ್ತು ಧರ್ಮಶಾಲಾದಲ್ಲಿ ಡೆಲ್ಲಿ ವರ್ಸಸ್ ಪಂಜಾಬ್ ಮ್ಯಾಚನ್ನು ತತ್ಕ್ಷಣಕ್ಕೆ ರದ್ದು ಮಾಡಲಾಗಿದೆ. ಯಾಕೆಂದರೆ ಯಾವುದೇ ಸಂದರ್ಭ ಇದು ಪಂದ್ಯ ಆಡುವಂಥ ಸಂದರ್ಭ ಅಲ್ಲ. ಜೊತೆಗೆ ಈಗಾಗಲೇ ಆ ಒಂದು ಭಾಗವನ್ನು ಕಾರಿಡಾರನ್ನು ನೋಡ್ತಾ ಇದ್ದರೆ ಪ್ರಮುಖವಾಗಿ ಉತ್ತರ ಪ್ರದೇಶ ಅಂದರೆ ನಿಮಗೆ ಮಧ್ಯಪ್ರದೇಶದಿಂದ ಮೇಲ್ಭಾಗಕ್ಕೆ ಹೋದರೆ ಡೆಲ್ಲಿ ವಿಭಾಗ ಇರ್ಬೋದು, ಧರ್ಮಶಾಲಾ ವಿಭಾಗ ಇರ್ಬೋದು, ಪಂಜಾಬ್, ಹರಿಯಾಣ ಈ ಭಾಗದಲ್ಲೂ ಕೂಡ ಸಾಕಷ್ಟು ಥ್ರೆಟ್ ಇರುವಂಥ ಹಿನ್ನೆಲೆಯಲ್ಲಿ ಕೂಡಲೇ ಅದನ್ನು ಬ್ಲ್ಯಾಕ್ಔಟ್ ಮಾಡಿ ಅಂದರೆ ಮೈದಾನದ ಲೈಟ್ಸ್ಗಳನ್ನು ಬ್ಲ್ಯಾಕ್ಔಟ್ ಮಾಡಿ ಕೂಡಲೇ ಅಲ್ಲಿಂದ ಎಲ್ಲ ಸಾರ್ವಜನಿಕರನ್ನು ಹೊರಗಡೆ ಕಳಿಸಲಾಯಿತು ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ ರಂಗನಾಥ್. ಈ ಅಪ್ಡೇಟ್ಸ್ ಪ್ರಕಾರ ಬಾರಾಮುಲ್ಲಾ, ರಜೌರಿ ಸೇರಿದಂತೆ ಜಮ್ಮು ಕಾಶ್ಮೀರದ ಅನೇಕ ಭಾಗದಲ್ಲಿ ಭಾರತೀಯ ಸೇನಾ ಪಡೆ ಕೂಡ ಆರ್ಟಿಲರಿ ಶೆಲ್ಲಿಂಗ್ ಆರಂಭ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಸ್ಥಾನದ ಗಡಿ ಭಾಗದಲ್ಲಿ ಈಗಾಗಲೇ ಪಾಕಿಸ್ತಾನ ಭಾರಿ ಪ್ರಮಾಣದಲ್ಲಿ ಆರ್ಟಿಲರಿ ಶೆಲ್ಲಿಂಗ್ ಮಾಡ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ಆಪರೇಷನ್ಸ್ಗಳು ಕೂಡ ಶುರುವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರ, ಪ್ರಮುಖವಾಗಿ ಜಮ್ಮು ನಗರದಲ್ಲಿ ಈಗ ಪರಿಸ್ಥಿತಿ ಮತ್ತೆ ಹತೋಟಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಬಂದಿದೆ ಪರಿಸ್ಥಿತಿ. ಆದರೆ ಇದೆಲ್ಲದರ ಜೊತೆಗೆ ಏನು ಅಂದರೆ ಸಾಕಷ್ಟು ಡ್ರೋನ್ಗಳು ಕೂಡ ಹಾರಾಟ ಮಾಡ್ತಾ ಇವೆ ಅನ್ನುವಂಥ ಸುದ್ದಿ ಕೂಡ ಈಗ ಬಂದಿದೆ. ಏನು ಅಂದರೆ ರಾತ್ರಿ ಆಕಾಶದಲ್ಲಿ ಡ್ರೋನ್ಗಳು ವಿಪರೀತ ಸಂಖ್ಯೆಯಲ್ಲಿ ಹಾರಾಟ ಮಾಡ್ತಾ ಇವೆ ಅನ್ನುವಂಥದ್ದು. ಜಮ್ಮು ನಗರಾದ್ಯಂತ ಸಂಪೂರ್ಣ ಬ್ಲಾಕ್ಔಟ್ ಆಗಿದೆ. ಅಲ್ಲಿನ ಸ್ಥಿತಿಗತಿಗಳನ್ನು ಎದುರಿಸಲಿಕ್ಕೆ ಸೇನೆ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಎಲ್ಲೆಲ್ಲಿ ಯಾವ್ಯಾವ ರೀತಿ ಅದರ ಪ್ರತಿರೋಧವನ್ನು ತೋರಿಸ್ತಾ ಇದೆ ಸೇನೆ, ಅದರ ವಿವರಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಎಸ್ ಪ್ರಮೋದ್, ಪ್ಲೀಸ್ ಕಂಟಿನ್ಯೂ.
ರಂಗನಾಥ್, ಈಗಾಗಲೇ ಪ್ರಮುಖವಾಗಿ ಒಂದು ಕಾರಿಡಾರ್ ಏನಂತ ಇರ್ತೀವಿ ಅಥವಾ ಹಿಂದೂ ಕುಶ್ ಕಾರಿಡಾರ್ ಅಂತ ಕರೀತಾರೆ ಆರ್ಮಿ ಟೆಕ್ನಿಕಲಿ ಹೇಳೋದಾದರೆ, ಪ್ರಮುಖವಾಗಿ ಜಮ್ಮು ಕಾಶ್ಮೀರದಿಂದ ಪಂಜಾಬ್ ತನಕ ಸಂಪೂರ್ಣವಾಗಿ ಈಗ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಪಾಕಿಸ್ತಾನದ ದಾಳಿಗೆ ಪ್ರತಿದಾಳಿಯಾಗಿ ಭಾರತದ ವಾಯುಸೇನೆ ಕೂಡ ಇವತ್ತು ರಾತ್ರಿ ಆಪರೇಷನ್ ಮಾಡುವಂಥ ನಿರೀಕ್ಷೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂಬಾಲಾ ಇರ್ಬೋದು, ಅದೇ ರೀತಿ ಪಠಾಣ್ಕೋಟ್ ಇರೋದು, ಅದೇ ರೀತಿ ಪಶ್ಚಿಮ ಭಾರತ ಅಥವಾ ಪೂರ್ವ ಭಾರತದ ವಾಯು ನೆಲೆಗಳಿಂದಲೂ ಕೂಡ ಭಾರತ ಕಾರ್ಯಾಚರಣೆ ಆರಂಭ ಮಾಡುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ S-400 ಜೊತೆಗೆ ಪೃಥ್ವಿ ಮತ್ತು ಆಕಾಶ್ ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಆಕ್ಟಿವೇಟ್ ಮಾಡಿದೆ. ಪ್ರಮುಖವಾಗಿ ಪಾಕಿಸ್ತಾನ ಸದ್ಯಕ್ಕೆ ಯೂಸ್ ಮಾಡ್ತಾ ಇರುವಂಥ PL-15 ಮಿಸೈಲ್ಸ್ ಏನಿದೆ ಅದು ಕೇವಲ 145 ಕಿಲೋಮೀಟರ್ ಮಾತ್ರ ವ್ಯಾಪ್ತಿ ಇದೆ. ಹೀಗಾಗಿ ಅವರ ಗಡಿ ಭಾಗದಿಂದ 150 ಕಿಲೋಮೀಟರ್ ಅಥವಾ 140 ಕಿಲೋಮೀಟರ್ ಟಾರ್ಗೆಟ್ ಮಾಡಿ ಈಗಾಗಲೇ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ. ಪ್ರಮೋದ್, ನೀವು ಹಾಗೆ ಸಂಪರ್ಕದಲ್ಲಿರಿ.